ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ತುಂಬಾ ದಿನ ಆಯಿತು ವಿಡಿಯೋ ಮಾಡಿ. ತುಂಬಾ ಜನಗಳು ನೀವು ಕಾಯ್ತಾ ಇರೋದು, ಹಾಗೆ ಕಮೆಂಟ್ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬದಲಾವಣೆ ಆಗಿದೆಯಂತೆ ಅನಿತಾ. ಅಂದ್ರೆ 2,000 ರೂಪಾಯಿ ಬದಲಾಗಿ 5,000 ರೂಪಾಯಿ ಕೊಡ್ತಾರಂತೆ. ಯಾಕೆಂದ್ರೆ ಹೊಸದಾಗಿ ಈಗ CM ಬದಲಾವಣೆ ಆಯಿತು ಅಲ್ವಾ. ನಮ್ಮ ಮುಖ್ಯಮಂತ್ರಿಗಳಲ್ಲ, ಈಗ ಮಾಜಿ ಮುಖ್ಯಮಂತ್ರಿಗಳು ಅಂತ ಹೇಳಬೇಕು, ನಮ್ಮ CM ಸಿದ್ದರಾಮಯ್ಯ ಸಾಹೇಬ್ರನ್ನ. ಸೊ ಅವ್ರ ಬದಲಾಗಿ ಇವಾಗ ನಮ್ಮ DK ಶಿವಕುಮಾರ್ ಸರ್ ಅವರು ಅಧಿಕಾರಕ್ಕೆ ಬಂದಿರುವಂತದ್ದು. ಸೊ ಹೌದು, ಹೊಸದಾಗಿ ಅಧಿಕಾರಕ್ಕೆ ಬಂದಾಗ ಯಾವುದೇ ಮುಖ್ಯಮಂತ್ರಿಗಳಾದ್ರೂ ಕೂಡ ಏನಾದ್ರೂ ಒಂದು ಯೋಜನೆಗಳಲ್ಲಿ ಬದಲಾವಣೆ ಮಾಡೋದು ಖಂಡಿತವಾಗ್ಲೂ ಅದು ಸಹಜನೇ. ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಇದ್ದಿದ್ದನ್ನ 5,000 ರೂಪಾಯಿಗೆ ಏರಿಕೆ ಮಾಡಿದಾರಾ? ಸೊ ನಿಮ್ಗೆ ಯಾಕೆ ಈ ಡೌಟ್ ಬಂತು ಅಂತ ಹೇಳಿದ್ರೆ, ಎಲ್ಲಾ ಕಡೆ ಕೇಳ್ತಾ ಇರ್ತೀರಾ ನ್ಯೂಸ್ ಗಳನ್ನ. ಅದರಲ್ಲೂ ಅತಿ ಹೆಚ್ಚು ಇನ್ಸ್ಟಾಗ್ರಾಮ್ ಅಲ್ಲಿ ಇದು ವೈರಲ್ ಆಗ್ತಾ ಇದೆ. 2,000 ರೂಪಾಯಿ ಬದಲಾಗಿ 5,000 ರೂಪಾಯಿಯನ್ನ ಏನು ಸಾಮಾನ್ಯ ವರ್ಗದವರಿಗೆ ಅಂದ್ರೆ ಜನರಲ್ ಕ್ಯಾಟಗರಿ ಅವರಿಗೆ ಕೊಡ್ತಾರಂತೆ. ಇನ್ನು SC ST ಜನಗಳಿಗೆ 25,000 ರೂಪಾಯಿವರೆಗೂ ಕೊಡ್ತಾರೆ ಅಂತ ಹೇಳಿ DK ಶಿವಕುಮಾರ್ ಸರ್ ಅವರೇ ಮೀಡಿಯಾದಲ್ಲಿ ಹೇಳಿರೋದನ್ನ ಒಂದು ವಿಡಿಯೋ ಕ್ಲಿಪ್ ಅನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಇದು ನಿಜವಾಗ್ಲೂ ಸತ್ಯನ 100% ಅಥವಾ ಇದು ಫೇಕ್ ನ್ಯೂಸ್ ಅಂತ ಹೇಳಿ ತಿಳ್ಕೊಳಕೋಸ್ಕರ ತುಂಬಾ ಜನಗಳು ತುಂಬಾ ದಿನದಿಂದ ನನಗೋಸ್ಕರ ಕಾಯ್ತಾ ಇದ್ದೀರಾ ಅಂತ ಹೇಳಿ ನಂಬ್ಕೊಂಡು ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ ಮೊದಲನೇದಾಗಿ, ಯಾಕೆಂದ್ರೆ ತುಂಬಾ ತಡ ಆಗೋಯ್ತು. ನಂದು ಕೂಡ ಸಾಕಷ್ಟು ಕೆಲಸ ಇರುತ್ತೆ, ಹಾಗಾಗಿ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ತುಂಬಾ ಜನಗಳು ಪರ್ಸನಲ್ ಆಗಿ ಬಂದು ನನಗೆ ಮೇಲ್ ಎಲ್ಲ ಮಾಡ್ಬಿಟ್ಟಿದ್ದೀರಾ, ಅನಿತಾ ಇದ್ರ ಬಗ್ಗೆ ತಿಳಿಸಿ, ನಾವು ನಿಮ್ ವಿಡಿಯೋಗೋಸ್ಕರನೇ ಕಾಯ್ತಾ ಇದೀವಿ. ತುಂಬಾ ಜನ ಹೇಳ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಅಲ್ಲೆಲ್ಲ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು, 5,000 ರೂಪಾಯಿ ತಗೋಬೇಕು ಅಂತ ಹೇಳಿದ್ರೆ ಅಂತ ಹೇಳಿ. ಸೊ ದಯಮಾಡಿ ಯಾರು ಕೂಡ ಅಪ್ಲಿಕೇಶನ್ ಹಾಕಕ್ಕೆ ಎಲ್ಲೂ ಹೋಗಬೇಡಿ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಫಸ್ಟ್ ಇವತ್ತು ಮಾಹಿತಿ ಖಂಡಿತವಾಗ್ಲೂ ಕೊಡ್ತೀನಿ. ಸೊ ಯಾಕೆ ಹಿಂಗೆ ನ್ಯೂಸ್ ಹರಿದಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಖಂಡಿತ ತಿಳಿಸ್ಕೊಡ್ತೀನಿ. ಇದೆಲ್ಲ ವಿಷಯಗಳು ನಿಮಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಹೇಳಿ, ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಬೇಕು. ನೀವು ಅರ್ಧಂಬರ್ಧ ವಿಡಿಯೋನ ನೋಡಿದ್ರೆ, ಅಂದ್ರೆ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತಾ ಇದ್ರೆ ಮತ್ತೆ ನನ್ನ ವಿಡಿಯೋದಲ್ಲೂ ಕೂಡ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ತಿಳಿಯುವಂತದ್ದು. ಸೊ ಫುಲ್ ವಿಡಿಯೋನ ನೋಡಿ ಫುಲ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಓಕೆ, ಈಗ ಗೃಹಲಕ್ಷ್ಮಿ ಬಗ್ಗೆ ಮಾತಾಡೋಣ. ಟೋಟಲ್ 60,000 ರೂಪಾಯಿ ಮಹಿಳೆಯರ ಖಾತೆಗೆ ಸೇರಿದೆ. ಪ್ರತಿ ತಿಂಗಳು ನಿಮ್ಗೆ 2,000 ರೂಪಾಯಿ ಬರ್ತಾ ಇತ್ತು. ಸೊ ಇತ್ತೀಚೆಗೆ ನಿಮ್ಗೀಗ ಎಲ್ಲಾ ಕಡೆ ನ್ಯೂಸ್ ಬರ್ತಾ ಇರೋದೇ 5,000 ಕೊಡ್ತಾರೆ ಅಂತ ಅಲ್ವಾ. ಸೊ ಯಾಕೆ ಆ ನ್ಯೂಸ್ ಅನ್ನ ಆಗ್ತಾ ಇದಾರೆ ಅಂತ ಹೇಳಿ ಮೊದಲು ಹೇಳ್ತೀನಿ ನೋಡಿ. ಸೊ ಅದಕ್ಕಿಂತ ಮುಂಚೆ ಅದು ಪಕ್ಕಾ ಫೇಕ್ ನ್ಯೂಸ್, ಇಟ್ಸ್ ಆಲ್ ಫೇಕ್ ನ್ಯೂಸ್. ಖಂಡಿತವಾಗ್ಲೂ ಹೇಳ್ತೀನಿ, ಯಾರು ನಂಬಕ್ ಹೋಗ್ಬೇಡಿ, ಯಾರು ಎಲ್ಲೂ ಅರ್ಜಿಯನ್ನ ಹಾಕಕ್ ಹೋಗ್ಬೇಡಿ. ಇದು ಗೌರ್ನಮೆಂಟ್ ಇಂದ ಖಂಡಿತವಾಗ್ಲೂ ಅನೌನ್ಸ್ ಆಗೇ ಇಲ್ಲ. ಅಧಿಕೃತವಾಗಿ ಏನು ನಮ್ಮ CM DK ಶಿವಕುಮಾರ್ ಸಾಹೇಬ್ರು ಏನಿದ್ದಾರೆ ಅವರು ಯಾವುದೇ ರೀತಿ ಹೇಳಿಕೆಯನ್ನು ಕೂಡ ಕೊಟ್ಟಿಲ್ಲ. ಹಾಗಾದ್ರೆ ನಿಮ್ಗೆ ಅನ್ಸುತ್ತೆ, ಇಲ್ಲ ಅನಿತಾ ನಾವು ಕೂಡ ಕಣ್ಣಾರೆ ನೋಡಿದೀವಿ, ಕಿವಿಯಾರೆ ಕೇಳಿದೀವಿ, ಇನ್ಸ್ಟಾಗ್ರಾಮ್ ಅಲ್ಲಿ ಅವರೇ ಮಾತಾಡಿದ್ದಾರೆ 5,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಅದೆಲ್ಲ ಎಡಿಟಿಂಗ್ ಮಾಡ್ತಾರೆ, ಓಕೆನಾ. ಸೊ ಯಾವ ತರ ಎಡಿಟಿಂಗ್ ಮಾಡ್ತಾರೆ ಅಂತಾನು ಹೇಳ್ಬಿಡ್ತೀನಿ ನೋಡಿ. ಯಾವುದೋ ವರ್ಷದಲ್ಲಿ ಯಾವುದೋ ಒಂದು ದಿನದಲ್ಲಿ ಯಾವುದೋ ಒಂದು ಯೋಜನೆಗೆ ಅವರು ಬಾಯಿ ಬಿಟ್ಟು ಹೇಳಿರ್ತಾರೆ, ಏನೋ 5,000 ರೂಪಾಯಿ ಮಹಿಳೆಯರ ಖಾತೆಗೆ, SC ST ಗೆ 25,000 ರೂಪಾಯಿ ಅಂತ ಹೇಳಿ ಬೇರೆ ಯಾವುದೋ ಯೋಜನೆ ಬಗ್ಗೆ ಮಾತಾಡಿರ್ತಾರೆ. ಸೊ ಈ ಕಂಟೆಂಟ್ ಕ್ರಿಯೇಟರ್ಸ್ ಯಾರಿದ್ದಾರೆ ಅಲ್ವಾ, ಅಂದ್ರೆ ನನ್ನಂತವ್ರು ವಿಡಿಯೋ ಮಾಡ್ತಾರಲ್ಲ ಯೂಟ್ಯೂಬ್ಗೆ ಅಥವಾ ಇನ್ಸ್ಟಾಗ್ರಾಮ್ಗೆ ಅಥವಾ ಫೇಸ್ಬುಕ್ಗೆ. ಸೊ ಈ ರೀತಿ ಪೀಪಲ್ಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದೇ ವಿಡಿಯೋನ ಇಟ್ಕೊಂಡು ಎಡಿಟಿಂಗ್ ಮಾಡ್ಕೋತಾರೆ. ಸೊ ಅದು ಗೃಹಲಕ್ಷ್ಮಿ ಅನ್ನೋ ಒಂದು ವರ್ಡೇ ಇರೋದಿಲ್ಲ. ಎಲ್ಲ ಮಹಿಳೆಯರಿಗೂ 5,000 ಇಷ್ಟೇ ಕೇಳೋದು. ಯಾರು DK ಶಿವಕುಮಾರ್ ಅವರು ಹೇಳಿರುವಂತದ್ದು ಇಷ್ಟು ಮಾತ್ರ ಹೇಳಿರ್ತಾರೆ. ಹಿಂದೆಯಿಂದ ನನ್ನಂತವ್ರು ಏನ್ ಮಾಡೋದು, ವಾಯ್ಸ್ ಓವರ್ ಕೊಡೋದು. ಗೃಹಲಕ್ಷ್ಮಿ ಯೋಜನೆ ಇನ್ ಮುಂದೆ 2,000 ರೂಪಾಯಿ ಬದಲಾಗಿ 5,000 ರೂಪಾಯಿ ಬಂದ್ಬಿಡುತ್ತೆ. ಸೊ ನಿಮ್ಗೆ ಆ 5,000 ರೂಪಾಯಿ ಸಿಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಹೊಸದಾಗಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು. ಆ ಅಪ್ಲಿಕೇಶನ್ ಎಲ್ಲೋಗಿ ಹಾಕ್ಬೇಕು, ಸೊ ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಏನಿದೆ ಅಲ್ಲಿ ಬಯೋದಲ್ಲಿ ಲಿಂಕ್ ಕೊಟ್ಟಿರ್ತೀವಿ, ಅಥವಾ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿ ನಾವು ಲಿಂಕ್ ಕಳ್ಸಿಕೊಟ್ಬಿಡ್ತೀವಿ. ಆಗ ಗೂಗಲ್ ಅಲ್ಲಿ ಓಪನ್ ಆಗತ್ತೆ. ಸೊ ಅಲ್ಲಿ ನಾವೇನು ಆರ್ಟಿಕಲ್ ಬರ್ದಿರ್ತೀವಲ್ವಾ ಯಾವ ತರ ಅಪ್ಲಿಕೇಶನ್ ಹಾಕೋದು ಅಂತ ಹೇಳ್ಬಿಟ್ಟು ಅದನ್ನ ಓದ್ಕೊಳ್ಳಿ. ಕೆಳಗಡೆ ಬನ್ನಿ, ಅಲ್ಲಿ ಲಿಂಕ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಮತ್ತೊಮ್ಮೆ ಹಾಕಿ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಏನು ಸುಳ್ಳು ಸುದ್ದಿ ಹರಿದಾಡ್ತಾ ಇದೆ. ಇದ್ರಿಂದ ಸೊ ನಿಮ್ಗಳಿಗೆ ಖಂಡಿತವಾಗ್ಲೂ ತೊಂದರೆ ಆಗತ್ತೆ. ಎಷ್ಟು ಜನಗಳಿಗೆ, ಇಲ್ಲಿ ಲಕ್ಷಾಂತರ ಜನಗಳಿಗೆ ಕನ್ಫ್ಯೂಷನ್, ಇಲ್ಲಿ ಸತ್ಯವಾದಂತಹ ಮಾಹಿತಿ ಯಾವುದು, ಸುಳ್ಳು ಮಾಹಿತಿ ಯಾವುದು ಅಂತಾನೆ ಗೊತ್ತಾಗೋದಿಲ್ಲ. ದಯವಿಟ್ಟು ಹೇಳ್ತೀನಿ, ಯಾರು ಕೂಡ ಇಂಥವಕ್ಕೆ ಕಿವಿ ಕೊಡಕ್ ಹೋಗ್ಬೇಡಿ. ಒಂದು
ನೀವು ಆದಷ್ಟು ನ್ಯೂಸ್ ಚಾನಲ್ ಅಂತ ಅಂದರೆ ನೋಡೋದು ಯಾವ್ದು ಹೇಳಿ, ಪಬ್ಲಿಕ್ ಟಿವಿ ಅಥವಾ TV9 ಅಥವಾ ಇನ್ನೇನು ಸುವರ್ಣ ನ್ಯೂಸ್ ಅಂತ ಬರುತ್ತೆ, ಇದನ್ನ ನೋಡ್ತೀರಾ. ಅದು ಬಿಟ್ಟರೆ ಯೂಟ್ಯೂಬಲ್ಲಿ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ನ ಗೃಹಲಕ್ಷ್ಮಿ ಯೋಜನೆಗೆ ಅಂತಾನೆ ನೀವು ನೋಡ್ತೀರಲ್ವಾ, ದಯವಿಟ್ಟು ಇಷ್ಟುಗಳನ್ನು ನೋಡಿ. ಅಥವಾ ಇನ್ನು ಯೂಟ್ಯೂಬರ್ಸು ಸತ್ಯವಾಗಿ ಯಾರೆಲ್ಲ ಮಾಹಿತಿ ಕೊಡ್ತಾರೆ ಅನ್ನೋದು ನಿಮಗೆ ಈಗ ಆಲ್ರೆಡಿ ಗೊತ್ತಿರುತ್ತೆ, ಅಂಥ ಯೂಟ್ಯೂಬರ್ಸ್ಗಳದ್ದು ಬೇಕಾದರೆ ಚಾನಲ್ನ ನೀವು ನೋಡ್ಕೊಳ್ಳಿ. ಅದು ಬಿಟ್ಟು ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಅದು ನಿಜ, ಅಥವಾ ಇನ್ನೆಲ್ಲ ಫೇಸ್ಬುಕ್ಕಲ್ಲಿ ನೋಡಿದೆ ನಾನು ಅಪ್ಲಿಕೇಶನ್ ಹಾಕ್ತೀನಿ ಅಂತ ಯಾರು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಅದೆಲ್ಲ ಸುಳ್ಳಾಗಿರುತ್ತೆ. ಆ್ಯಂಡ್ ಅವ್ರು ಯಾಕೆ ಈ ಥರ ಮಾಡ್ತಾರೆ ಅಂತ ಮತ್ತೊಮ್ಮೆ ಹೇಳ್ಬಿಡ್ತೀನಿ ನೋಡಿ, ಇದು ನಿಮಗೆ ಕ್ಲಾರಿಟಿ ಇರಬೇಕು, ಅವ್ರು ಯಾಕೆ ಫೇಕ್ ನ್ಯೂಸ್ನ ಹಾಕ್ತಾರೆ ಈ ಥರ ಅಂದ್ಬಿಟ್ಟು. ಸೊ ಇದರಿಂದ ನಿಮ್ಗಳಿಗೆ ಲಾಸು, ಅವ್ರಗಳಿಗೆ ಲಾಭ. ಹೆಂಗೆ ಲಾಭ ಆಗುತ್ತೆ ನೀವು ಅವ್ರ ವಿಡಿಯೋನ ಆ ಥರ ನೋಡೋದ್ರಿಂದ ಅಂತ ಅಂದರೆ, ಸೊ ಅವ್ರನ್ನ ಬ್ಲಾಗರ್ಸ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತೀನಿ ಅಂದರೆ ನನ್ನನ್ನು ನೀವೇನಂತ ಕರಿತೀರಾ, ಶಿ ಇಸ್ ಅ ಯೂಟ್ಯೂಬರ್ ಅಂತೀರಾ. ಅನಿತಾ ಶಮಂತ್ ಅಂದರೆ ಅವ್ರು ಯೂಟ್ಯೂಬರ್ ಅಂತ ಕರಿತೀರಾ. ಸೊ ಇನ್ಸ್ಟಾಗ್ರಾಮಲ್ಲಿ ಆ ಥರ ಹೇಳ್ತಾರಲ್ವಾ, ಅವ್ರುಗಳನ್ನ ಬ್ಲಾಗರ್ ಅಂತ ಕರಿತೀವಿ. ಅವ್ರು ಏನು ಕೆಲಸ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಗೂಗಲಲ್ಲಿ ನೀವು ನ್ಯೂಸ್ಗಳನ್ನ ಓದ್ತೀರಾ ಗೊತ್ತಾ, ಆರ್ಟಿಕಲ್ಗಳನ್ನು. ಫಾರ್ ಎಕ್ಸಾಂಪಲ್, ನಿಮ್ಗೆ ಯಾವುದೋ ಒಂದು ವಿಷಯದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಿರುತ್ತೆ, ನೀವೇನು ಮಾಡ್ತೀರಾ, ಪಟ್ಟಂತ ನಿಮಗೆ ನೆನಪಾಗದೆ ಗೂಗಲಲ್ಲಿ ಹುಡ್ಕಿದ್ರೆ ಎಲ್ಲ ಸಿಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವರು ಅಷ್ಟೇ ಗೂಗಲಲ್ಲಿ ಸುಳ್ಳು ಮಾಹಿತಿಯನ್ನ ಹಾಕ್ಬಿಡ್ತಾರೆ, ಅಲ್ಲಿ ಹಾಕಿ ಆರ್ಟಿಕಲ್ನ ಬರ್ದಿರ್ತಾರೆ, ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಇರೋದು 5,000 ರೂಪಾಯಿಗೆ ಏರಿಕೆ ಆಗಿದೆ ಹಿಂಗೆಲ್ಲ ಅಂದ್ಬಿಟ್ಟು. ಈಗ ಸದ್ಯಕ್ಕೆ ಟ್ರೆಂಡಿಂಗ್ ಅಲ್ಲಿ ಇರೋದು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆನೇ. ಸೊ ಈ ರೀತಿ ಅವರು ಬರೆದು ಹಾಕಿರೋದನ್ನ ನೀವು ಓದಿದ್ರೆ ಅವ್ರಗಳಿಗೆ ದುಡ್ಡು ಬರುತ್ತೆ, ತಿಂಗಳಿಗೆ ಇಷ್ಟು ಸಂಬಳ ಅಂತ ಬರುತ್ತೆ. ಅದು ಏನು ಕಡಿಮೆ ಸಂಬಳ ಏನಿಲ್ಲ, ಲಕ್ಷಾಂತರ ರೂಪಾಯಿ ಸಂಬಳನೇ ಬರುತ್ತೆ. ಅವರು ಸುಳ್ಳು ಸುದ್ದಿನಾದ್ರೂ ಹಾಕ್ಲಿ, ನಿಜ ಸುದ್ದಿನಾದ್ರೂ ಹಾಕ್ಲಿ. ಹಂಗಂತ ಎಷ್ಟು ದಿನ ಸುಳ್ಳು ಸುದ್ದಿ ಬರೆಯೋಕ್ಕಾಗತ್ತೆ? ಒಂದ್ಸತಿ ನೀವು ನೋಡಿ ಅದು ಸುಳ್ಳು ಅಂತ ಗೊತ್ತಾದಾಗ ಮತ್ತೆ ನೀವು ನೋಡಲ್ಲ ಅಲ್ವಾ, ದಯವಿಟ್ಟು ನೋಡಕ್ ಹೋಗ್ಬೇಡಿ. ಸೊ ಆ ಉದ್ದೇಶಕ್ಕೋಸ್ಕರನೇ ಅವರು ಆ ರೀತಿ ಮಾಡುವಂಥದ್ದು. ಇನ್ನೂ ಸುಲಭವಾಗಿ ಅರ್ಥ ಮಾಡಿಸ್ಬಿಡ್ತೀನಿ ನೋಡಿ. ಸೊ ಅವ್ರು ಏನು ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ ಅಂತ ಹೇಳಿದ್ರೆ, ಏನೋ ನಾನು ಹೇಳಿದೆ ಅಲ್ವಾ, ಈ ಥರ ಎಲ್ಲ ಸುಳ್ಳು ಮಾಹಿತಿ ಹಾಕ್ತಾರೆ ಅಂದ್ಬಿಟ್ಟು, ನೀವೇನು ಮಾಡ್ತೀರಾ, ಗೂಗಲ್ಗೆ ಹೋಗ್ತೀರಾ, ಏನೋ ಒಂದು ಅವ್ರದ್ದು ಪ್ರೊಫೈಲ್ ನೇಮ್ ಇರುತ್ತೆ ಅಂತ ಅನ್ಕೊಳ್ಳಿ, ಈಗ ವಿದ್ಯಮಾನ ಅಂತನೋ ಅಥವಾ ಇನ್ನೇನೋ ಮಾಹಿತಿ ನ್ಯೂಸ್ ಅಂತನೋ, ಅದನ್ನ ಹೋಗಿ ಗೂಗಲಲ್ಲಿ ಸರ್ಚ್ ಮಾಡ್ತೀರಾ. ನೀವು ಒಬ್ಬೊಬ್ಬರಾಗಿ ಯಾರೆಲ್ಲ ಸರ್ಚ್ ಮಾಡಿ ನೋಡ್ತಿರೋ ಅವರಿಗೆ ವ್ಯೂಸ್ ಕೌಂಟ್ ಆಗುತ್ತೆ, ನೀವು ಹೋಗಿ ನೋಡೋದು. ಈ ಗೃಹಲಕ್ಷ್ಮಿಗೆ 5,000 ರೂಪಾಯಿ ಸಿಗುತ್ತೆ ಅಂತ ಅಂದ್ರೆ ಯಾರು ತಾನೇ ಬಿಡ್ತೀರಾ, ಅದನ್ನೆಲ್ಲ ಓದ್ತೀರಾ ಕುತ್ಕೊಂಡು, ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಂಡು, ಹಿಂಗ್ ಅಪ್ಲಿಕೇಶನ್ ಹಾಕ್ಬೇಕಾ, ಈ ಡೇಟಲ್ಲಿ ಹಾಕ್ಬೇಕಾ ಅಂತ ಹೇಳಿ ನಿಮ್ಮ ಟೈಮ್ನ ಅಲ್ಲೇನು ಸ್ಪೆಂಡ್ ಮಾಡ್ತೀರಾ ಅಲ್ವಾ, ಅದರಿಂದ ಅವ್ರಿಗೆ ದುಡ್ಡು ಬರುತ್ತೆ. ಓಕೆನಾ? ಸೊ ಒಟ್ನಲ್ಲಿ ಅವ್ರು ದುಡ್ಡು ಮಾಡ್ಬೇಕಷ್ಟೇ, ಅದು ಸುಳ್ಳಾದ್ರೂ ಆಗಿರ್ಲಿ ನಿಜನಾದ್ರೂ ಆಗಿರ್ಲಿ. ಅಂಡ್ ನಮ್ಮ ತರ ಅವರು ಮುಖಕ್ಕೆ ಮುಖ ಕೊಟ್ಟು ಮಾತಾಡೋರಲ್ಲ, ಬರೀ ವಾಯ್ಸ್ ಓವರ್ ಡಬ್ ಮಾಡೋದು. ಅವ್ರ ಫೇಸ್ ಏನಾದ್ರು ನೋಡಿದ್ದೀರಾ? ಈಗ ಏನು ಫೇಕ್ ನ್ಯೂಸ್ ನೀವು ಕೇಳಿಸ್ಕೊಂಡ್ ಬಂದಿದ್ದೀರಲ್ಲ, ಯಾರಾದ್ರೂ ಒಬ್ರು ಈ ತರ ಡೈರೆಕ್ಟ್ ಆಗಿ ಮಾತಾಡಿದಾರ? ಇಲ್ಲ. ಯಾಕೆ ಈ ತರ ಡೈರೆಕ್ಟ್ ಆಗಿ ಮಾತಾಡಿ ಸುಳ್ಳು ಸುದ್ದಿ ಕೊಟ್ರೆ ಹಾಕೊಂಡು ಹೊಡಿತಾರೆ ಗೌರ್ಮೆಂಟ್ ಇಂದನು. ಓಕೆನಾ? ಇಲ್ಲ, ಅವ್ರಿಗೆ ಅದಕ್ಕೆ ತಕ್ಕನಾಗಿ ಶಿಕ್ಷೆ ಆಗತ್ತೆ. ಹಂಗಾಗಿ ಏನ್ ಮಾಡ್ತಾರೆ, ಅವ್ರ ಹೆಸರು ಕೊಟ್ಟಿರೋದಿಲ್ಲ, ಅವ್ರ ಮುಖ ತೋರಿಸಿರೋದಿಲ್ಲ, ಈ ತರ ಸುಳ್ಳು ಸುದ್ದಿ ಹಾಕೊಳ್ಳೋದು, ಗೂಗಲ್ ಅಲ್ಲಿ ಏನೇನೋ ಆರ್ಟಿಕಲ್ ಬರೆಯೋದು, ನಿಮ್ಗಳನ್ನ ನೋಡಿ ಅಂತ ಹೇಳಿ ಅಲ್ಲಿವರೆಗೂ ಲಿಂಕ್ ಮೇಲೆ ಪ್ರೆಸ್ ಮಾಡಿಬಿಟ್ಟು ಕರ್ಕೊಂಡೋಗಿ ಬಿಡ್ತಾರೆ, ಅವರಿಗೆ ದುಡ್ಡಾಗತ್ತೆ. ಸೊ ಇದಿಷ್ಟೇ ಇವಾಗ ಸದ್ಯಕ್ಕೆ ನಡೀತಾ ಇರುವಂತದ್ದು. ಅರ್ಥ ಆಯ್ತಾ? ಸೊ ಹಾಗಾಗಿ ಯಾರೆಲ್ಲ ನನ್ನ ಮಾಹಿತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ, ಅನಿತಾ ನೀವು ಬಂದು ವಿಡಿಯೋ ಮಾಡಿ 2,000 ರೂಪಾಯಿ ಬದಲಾಗಿ 5,000 ರೂಪಾಯಿ ಸಿಗುತ್ತಂತೆ, ಅರ್ಜಿ ಹಾಕ್ಬೇಕಂತೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಇವತ್ತಿಗೆ ಕನ್ಸನ್ನ ಬಿಟ್ಬಿಡಿ. ಓಕೆನಾ? ಅದೆಲ್ಲ ಪಕ್ಕಾ ಸುಳ್ಳು ಮಾಹಿತಿ. ಅದು ನಿಜ ಆಗಿದ್ದಿದ್ರೆ ಸೊ ಅವ್ರಿಗಿನ ಮುಂಚೆ ನಾನೇ ಬಂದು ವಿಡಿಯೋ ಮಾಡ್ತಿದ್ದೆ ಅಲ್ವಾ. ಸೊ ಅವ್ರಿಗಿಂತ ಮುಂಚೆ ಅವ್ರಿಗೆ ಸಿಗುತ್ತೋ ಇಲ್ವೋ ನೋಟಿಫಿಕೇಶನ್, ಅವ್ರಿಗೆ ಸಿಗೋದು ಇಲ್ಲ ಬಿಡಿ ಗೌರ್ಮೆಂಟ್ ಇಂದ. ನಮಗಂತೂ ಮಾಹಿತಿ ಸಿಕ್ಕಿರುತ್ತೆ, ಯಾಕೆಂದ್ರೆ ನಾನು ಹೊಸದಾಗೇನು ಇಲ್ಲಿ ವಿಡಿಯೋ ಮಾಡ್ತಾ ಇಲ್ಲ. ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿ 3 ವರ್ಷ ಆಯ್ತು. 3 ವರ್ಷದಿಂದನೂ ನೀವು ನನ್ನ ಮುಖ ನೋಡ್ತಾನೆ ಇದ್ದೀರಾ, ಅವತ್ತಿಂದನೂ ನಾನು ಮಾಹಿತಿ ತಗೊಂಡು ಬರ್ತಾನೆ ಇದ್ದೀನಿ. ಸೊ ಹಂಗಾಗಿ ಈ ಥರದ್ದು ಯಾವುದೇ ಒಂದು ನಿಮಗೆ ಉಪಯೋಗ ಆಗುವಂಥ ಮಾಹಿತಿ ಬಂತು ಅಂದರೆ ಖಂಡಿತ ನಾನು ಮಾಡಿ ತಿಳಿಸ್ತೀನಿ ವಿಡಿಯೋಗಳನ್ನು. ಸೊ ಅಲ್ಲಿವರೆಗೂ ಪೇಷನ್ಸಿಂದ ಕಾಯ್ಬೇಕಷ್ಟೇ ನೀವು, ಆಯಿತಾ? ಸೊ ಇವಾಗ ನಿಮಗೆ ಹೋಪ್ ಎಲ್ಲ ಡೌಟ್ಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹೊಸದಾಗಿ ನಮ್ಮ ಏನು ಮುಖ್ಯಮಂತ್ರಿಗಳು ಅಂದರೆ DK ಶಿವಕುಮಾರ್ ಸರ್ ಅವರು ಅಧಿಕಾರಕ್ಕೆ ಬಂದಿದ್ದಾರೆ. ಸೊ ನಿಮ್ಗೆ ಏನು ಅನ್ಸುತ್ತೆ, ಖುಷಿ ತಂತ ಇದು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೊಂದು ಹೇಳಬೇಕಾಗಿತ್ತು, ಸೊ ಅವರು ಬಂದು ಬದಲಾವಣೆ ಏನು ಮಾಡಿದಾರಪ್ಪ ಈಗ ಅಧಿಕಾರಕ್ಕೆ ಬಂದು ಅಂತ ಕೇಳೋದಾದ್ರೆ, ಇಷ್ಟು ದಿನ ಏನು 5 ಯೋಜನೆಗಳಿತ್ತು ಅದು ಹಂಗೆ ಇದೆ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ ಆಗಿರಲಿ, ಯುವ ನಿಧಿ ಆಗಿರಲಿ, ಅಥವಾ ಮತ್ತೊಂದು ಇನ್ನೇನು ಅನ್ನಭಾಗ್ಯ ಯೋಜನೆ ಆಗಿರಲಿ, ಅದರಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ. ಇದುವರೆಗೂ ಹೇಗೆ ಕೊಡ್ಕೊಂಡು ಹೋಗ್ತಾ ಇದ್ದಾರೋ ಅದೇ ರೀತಿ ಕೊಡ್ಕೊಂಡು ಹೋಗ್ತಾರೆ. ಓಕೆನಾ? ಆ್ಯಂಡ್ 30ನೇ ಕಂತಿನ ಹಣ ಯಾರಿಗಾದ್ರೂ ಬಂದಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಹೋಪ್ 90% ಜನಗಳಿಗಂತೂ ಬಂದಿದೆ ಅಂತ ತಿಳ್ಕೊಂಡಿದ್ದೀನಿ. ಬಂದಿಲ್ಲ ಅಂತ ಅಂದರೆ ಈಗ ಸದ್ಯದಲ್ಲೇ 3-4 ದಿನದಲ್ಲೇನೋ ಮತ್ತೆ ಬಿಡುಗಡೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. 30ನೇ ಕಂತು ಯಾರ್ದೆಲ್ಲ ಪೆಂಡಿಂಗ್ ಇತ್ತು ಅವ್ರದ್ದು ಕೂಡ ಕ್ಲಿಯರ್ ಮಾಡಿಬಿಡ್ತಾರೆ. ಇನ್ನು 31ನೇ ಕಂತಿನ ಹಣ ಸ್ವಲ್ಪ ಲೇಟ್ ಆಗುತ್ತೆ ಈ ಸಲ. ಸೊ ಯಾರೇ ವಿಡಿಯೋ ಹಾಕಲಿ ಬಂದ್ಬಿಡುತ್ತೆ ನಾಳೆ ನಾಡಿದ್ದು 31 ಅಂದ್ರೂ ಕೂಡ ನಂಬಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಅಧಿಕಾರ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತಗೋತಾ ಇದ್ದಾರೆ. ಹಾಗಾಗಿ ಮೇ ಬಿ ಇನ್ನೂ ಒಂದು 15 ದಿನ ನಿಮಗೆ 31ನೇ ಕಂತಿನ ಹಣ ಬರೋದು ಡೌಟ್. ಓಕೆನಾ? ಸೊ ಇದು ಪಕ್ಕ ಮಾಹಿತಿ ಇರುವಂಥದ್ದು. ಆ್ಯಂಡ್ DK ಶಿವಕುಮಾರ್ ಸರ್ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಇನ್ನೊಂದು ಯೋಜನೆ ಏನು ಜಾರಿಗೆ ತಂದಿದ್ದಾರಪ್ಪ ಅಂತ ಹೇಳಿದ್ರೆ,
ಈ ಶಕ್ತಿ ಯೋಜನೆ ಅಂತ ಏನು ಉಚಿತವಾಗಿ ಬಸ್ ಪ್ರಯಾಣವನ್ನ ಇಷ್ಟು ದಿನ ಮಹಿಳೆಯರು ಮಾಡ್ತಾ ಇದ್ವಿ ಅಲ್ವಾ. ಸೊ ಮಹಿಳೆಯರ ಜೊತೆ ಪುರುಷರನ್ನು ಕೂಡ ಸೇರಿಸಿದ್ದಾರೆ. ಪುರುಷರು ಅಂದ್ರೆ ಮೇ ಬಿ ತಪ್ಪಾಗತ್ತೆ ಅನ್ಸುತ್ತೆ, ಹುಡುಗರು ಅಂತ ನಾವು ಇಲ್ಲಿ ವರ್ಡ್ನ ಯೂಸ್ ಮಾಡ್ಬೋದು. ಅಂದ್ರೆ ಕಾಲೇಜ್ಗೆ ಹೋಗುವಂತ ಹುಡುಗರು ಅಥವಾ ಸ್ಕೂಲ್ಗೆ ಹೋಗುವಂತ ಹುಡುಗರು ಏನು ಓಡಾಡ್ತಿದ್ರಲ್ಲ ಬಸ್ಸಲ್ಲಿ, ಪಾಸ್ ಎಲ್ಲ ಮಾಡಿಸ್ಕೊಂಡು ವಿದ್ಯಾರ್ಥಿ ಪಾಸ್ ಅಂತ ಹೇಳ್ಬಿಟ್ಟು, ಸೊ ಅದನ್ನ ಫ್ರೀ ಆಗಿ ಪಡ್ಕೋಬಹುದು ಇವಾಗ. ಅವರು ಕೂಡ ನಮ್ಮ ತರನೇ ಆಧಾರ್ ಕಾರ್ಡ್ ತೋರಿಸಿ ನಾವೇನು ಫ್ರೀಯಾಗಿ ಓಡಾಡ್ತೀವೋ ಅವರು ಉಚಿತವಾಗಿ ಬಸ್ ಪಾಸ್ನ ಮಾಡಿಸ್ಕೊಂಡು ಓಡಾಡ್ಬೋದು. ಒಟ್ಟಿನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಸ್ ಪ್ರಯಾಣ ಮಾಡಲಿಕ್ಕೆ ನಾನು ಅವಕಾಶ ಮಾಡಿಕೊಡ್ತೀನಿ ನಾನೀಗ ಅಧಿಕಾರಕ್ಕೆ ಬಂದಮೇಲೆ ಅಂತ ಹೇಳಿರುವಂಥದ್ದು. ಇದು ಖಂಡಿತವಾಗ್ಲೂ ಸಿಹಿ ಸುದ್ದಿನೇ ಮಕ್ಕಳುಗಳಿಗೆ. ಬೇಕಾದ್ರೆ ನಮ್ಮಂಥವ್ರಿಗೆ ಕ್ಯಾನ್ಸಲ್ ಮಾಡಿ ಅವ್ರಿಗೆ ಕೊಟ್ಟರೆ ಇನ್ನೂ ಒಳ್ಳೇದೇನೆ, ಬಟ್ ಕ್ಯಾನ್ಸಲ್ ಅಂತೂ ಮಾಡಿಲ್ಲ, ಇಬ್ಬರಿಗೂ ಮಾಡಿದ್ದಾರೆ ಅವರು. ಓಕೆನಾ. ಸೊ ಇದು ಮಾತ್ರ ಚೇಂಜ್ ಆಗಿದೆಯೋ ಹೊರತು ಬೇರೆ ಏನೂ ಚೇಂಜ್ ಆಗಿಲ್ಲ. ಸೊ ಅಂದರೆ 5,000 2,000 ಇದರಲ್ಲಿ ಏನು ಬದಲಾವಣೆ ಇಲ್ಲ. 2,000 ಪ್ರತಿ ತಿಂಗಳು ಏನು ಬರ್ತಿತ್ತೋ ಅದೇ 2,000 ರೂಪಾಯಿ ಬರುತ್ತೆ. ಬರೋ 2,000ನೇ ಕರೆಕ್ಟಾಗಿ ಕೊಡ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ಸಾಕು. ಇಲ್ಲಿ ಯಾರು 5,000 ರೂಪಾಯಿ ಕೇಳ್ತಾ ಇಲ್ಲ, ಹೌದಾ. ಸೊ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಬಯೋಮೆಟ್ರಿಕ್ ಅಂದ್ರೆ ತಂಬು ಕೊಟ್ರೇನೆ ಗೃಹಲಕ್ಷ್ಮಿ ದುಡ್ಡು ಬರೋದು ಅಂತ ಹೇಳಿ ನಾನು ನ್ಯೂಸ್ ಮಾಡಿದ್ದೆ ಅಲ್ವಾ, ಅದು 100% ಸತ್ಯ. ಅದ್ರಲ್ಲಿ ಇನ್ನೂ ಬದಲಾವಣೆ ಆಗಿದೆ. ಬಯೋಮೆಟ್ರಿಕ್ ನೀವು ಕೊಡಕ್ ಹೋಗ್ಬೇಕು, ತಂಬು ಕೊಡ್ಬೇಕು ಸ್ಟಾರ್ಟಿಂಗ್ ಅಲ್ಲಿ ಅಂತ ಹೇಳಿದ್ರೆ ನೀವು ದುಡ್ಡು ಕಟ್ಟಬೇಕು. ಇವಾಗ ಅದು ಎಷ್ಟು ದುಡ್ಡು ಕಟ್ಟಬೇಕು, ಯಾವಾಗ್ಲಿಂದ ಸಿಸ್ಟಮ್ ಅದು ಜಾರಿಗೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಮತ್ತೊಂದು ಹೊಸದಾಗಿ ವಿಡಿಯೋನ ಖಂಡಿತವಾಗ್ಲೂ ಮಾಡ್ತೀನಿ. ಇಷ್ಟೊಂದು ತಡ ಮಾಡೋದಿಲ್ಲ. ಮತ್ತೆ ಇನ್ನೇನು ಒಂದಿನ ಅಥವಾ 2 ದಿನ ಬಿಟ್ಟು ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದನ್ನ ಮಿಸ್ ಮಾಡದೆ ನೋಡಿ, ಅದು ತುಂಬಾ ಉಪಯುಕ್ತ ಆಗಿದೆ. ಇದೇನು ನನಗೆ ಯೂಸ್ಫುಲ್ ಮಾಹಿತಿ ಅನ್ನಿಸ್ಲಿಲ್ಲ ಇವತ್ತು ವಿಡಿಯೋ ಮಾಡಿರೋದು ನಾನು, ಬಟ್ ಆದ್ರೂ ನಿಮಗೆ ಡೌಟ್ ಇತ್ತಲ್ಲ, ಅದನ್ನ ಫಸ್ಟ್ ಕ್ಲಿಯರ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಏನ್ ಅನಿಸ್ತು ಇವತ್ತಿನ ವಿಡಿಯೋದ್ರ ಬಗ್ಗೆ, ನನ್ನ ಮಾಹಿತಿ ಬಗ್ಗೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಾನು ಕೂಡ ಬಿಸಿ ಇದ್ದೀನಿ, ಹೋಪ್ ಅರ್ಥ ಮಾಡ್ಕೊಳ್ತೀರಾ ಅನ್ಕೊಂಡಿದ್ದೀನಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.